ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ, ಅನುದಾನಗಳನ್ನ ಕೊಡಲಿಕ್ಕೆ ಸರ್ಕಾರದ ಕೈಯಲ್ಲಿ ಇವತ್ತು ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತಗೊಂಡಿದೆ 5 ಗ್ಯಾರಂಟಿಗಳು ಘೋಷಣೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಈ ಹಿಂದೆ ಬಸವರಾಜ ರಾಯರೆಡ್ಡಿ ಅವರೇ ಚರ್ಚೆಯನ್ನು ಮಾಡಿದರು. ಅದು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳ ಉದಾಹರಣೆಗಳು ರಾಜ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರುಗಳ ಹೇಳಿಕೆ, ಸರ್ಕಾರದ ಭಾಗವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಅವರ ಶಾಸಕ ಮಿತ್ರರ ಹೇಳಿಕೆಗಳು. ಈಗೇನೊಂದು ಆಕ್ಟಿವ್ ಇಂಟರ್ ಪೋರ್ಟಲ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಪೋರ್ಟಲಲ್ಲಿ ಇವತ್ತು ಈ ವೆಬ್ಸೈಟ್ನ ನೀವು ಮಾಧ್ಯಮದ ಸ್ನೇಹಿತರು ಕಾಣಬಹುದು. ಈ ವೆಬ್ಸೈಟ್ ಮೂಲಕ ನಾನು ಸಾಕಷ್ಟು ವಿಷಯಗಳು, ಹೇಳಿಕೆಗಳು ಕಳೆದ 2 ವರ್ಷದಿಂದ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರ ಪ್ರತಿಯೊಂದು ಹೇಳಿಕೆ ಕೂಡ ತಮ್ಮ ಪತ್ರಿಕೆಗಳಲ್ಲಿ ತಾವೇ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಿ, ಬಿತ್ತರಿಸಿದ್ದೀರಿ. ಯಾವ ದಿನಾಂಕ, ಯಾವ ಪತ್ರಿಕೆಯಲ್ಲಿ ಈ ಹೇಳಿಕೆಗಳು ತಮ್ಮ ಮೂಲಕ ರಾಜ್ಯದ ಜನತೆಗೆ, ಸಚಿವರು, ಶಾಸಕರ, ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳ ಹೇಳಿಕೆ ಬಂದಿದೆ ಅಂತಕ್ಕಂಥದ್ದು ಕೂಡ ನೀವು ಈ ವೆಬ್ಸೈಟ್ನಲ್ಲಿ ಕಾಣಬಹುದು. ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು. ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ, ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ. 136 ಅಥವಾ 138 ಶಾಸಕರನ್ನ ಈಗ ಹೋಗಿ ತಲುಪಿದ್ದಾರೆ ಕಾಂಗ್ರೆಸ್ನ ಪಕ್ಷ. ಅಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಸ್ಥಾನವೋ 138 ಸ್ಥಾನವೋ ಹೋಗಿ ತಲುಪಲಿಕ್ಕೆ ನಾನಾ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕಿಲ್ಲ. ಆದರೆ ಒಂದು, ಈ ಹಿಂದೆಯೂ ಕೂಡ ಜನತಾದಳ ಪಕ್ಷ, ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಇದ್ದರು, ನಮ್ಮೆಲ್ಲರ ಪಕ್ಷದ ಹಿರಿಯ ಕಿರಿಯ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ವು. ಆ ಪ್ರತಿಭಟನೆಯಲ್ಲಿ ಮುಖ್ಯವಾದಂಥ ಅಂಶ ನಾವು ಇಟ್ಟಂಥದ್ದು 5 ಗ್ಯಾರಂಟಿಗಳ ಬಗ್ಗೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂಥ ಈ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಆ 5 ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಂಡು ಬರ್ತೇವೆ ಅಂತಕ್ಕಂಥ ವಿಚಾರವಾಗಿ ಪ್ರಸ್ತಾವನೆಯನ್ನು ಮಾಡಿದರು. ಆದರೆ ಇಲ್ಲಿಯವರೆಗೂ ಅವರು ಕೊಟ್ಟಂಥ ಮಾತಿನ ಪ್ರಕಾರವಾಗಿ ನಡೆದುಕೊಂಡಿದ್ದಾರಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳ ಸದನದ ಒಳಗಡೆ, ಸದನದ ಹೊರಗಡೆ ಎರಡೂ ಕಡೆ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ವು. ಈಗ ಇದೇ ರೀತಿ
ನಮ್ಮ ದೇಶದ ರೈತರಿಗೆ, ಕೃಷಿಕರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸಬೇಕು. ಅವರು ಪಡ್ತಕ್ಕಂಥ ಕಷ್ಟಕ್ಕೆ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರಿಗೆ 3 ತಿಂಗಳಿಗೊಮ್ಮೆ ಗೌರವ ಧನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು 2019ರಲ್ಲಿ 3 ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ರೈತನ ಖಾತೆಗಳಿಗೂ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮಾಡಿದರು, DBT ಅಂತ ಮಾಡಿದರು. ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಹೊಡಿತಕ್ಕಂಥದ್ದಕ್ಕೆ ಅವಕಾಶಗಳಿಲ್ಲ. ಆ ಹಿನ್ನೆಲೆಯಲ್ಲಿ DBT ಅಂತಕ್ಕಂಥದ್ದನ್ನು ತಗೊಂಡು ಬಂದರು. 3 ತಿಂಗಳಿಗೊಮ್ಮೆ ಅವರು ಕೊಟ್ಟಂಥ ಮಾತನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.